ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಉಮೇಶ್. ಮೊನ್ನೆ ವಿಜಯದಶಮಿಯ ದಿನ ಶೃಂಗೇರಿಯ ಶಾರದಾ ಪೀಠಕ್ಕೆ ಕಾಶ್ಮೀರದಿಂದ ಒಂದು ಡೆಲಿಗೇಷನ್ಸ್ ಬಂದಿತ್ತು. ಕಾಶ್ಮೀರಿ ಪಂಡಿತರ ಡೆಲಿಗೇಷನ್ಸ್ ಅದು. ಅಲ್ಲಿನ ಗುರುಗಳಾದ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರು ಆ ಕಾಶ್ಮೀರಿ ಪಂಡಿತರಿಗೆ ಒಂದು ಶಿಲೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದರು. ಶೃಂಗೇರಿಯ ಶಾರದಾ ಪೀಠಕ್ಕೆ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಶ್ರೀಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಆದರೆ ಆ ಕಾಶ್ಮೀರಿ ಪಂಡಿತರ ಅವತ್ತಿನ ಆ ಭೇಟಿ ಇತ್ತಲ್ಲ, ಅದಕ್ಕೊಂದು ವಿಶೇಷವಾದ ಮಹತ್ವ ಇತ್ತು. ನಿಮಗೆ ಗೊತ್ತಿರಲಿ, ಕಾಶ್ಮೀರ ಪುರವಾಸಿನಿ ಶಾರದೆಯ ಆವಾಸ ಸ್ಥಾನ ಅಂದರೆ ಮೂಲ ಶಾರದಾ ಪೀಠ ಅಥವಾ ಸರ್ವಜ್ಞ ಪೀಠ ಇರೋದು ಭಾರತ ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಲೈನ್ ಆಫ್ ಕಂಟ್ರೋಲ್ ಏನಿದೆ, ಗಡಿ ನಿಯಂತ್ರಣ ರೇಖೆ ಅಂತ ಏನು ಹೇಳ್ತೀವಿ, ಅದಕ್ಕೆ ತೀರಾ ಹತ್ತಿರದಲ್ಲಿ, ಅಂದರೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಆ ಗಡಿ ನಿಯಂತ್ರಣ ರೇಖೆ ಇದೆಯಲ್ಲ, ಅಲ್ಲಿಗೆ ತೀರಾ ಹತ್ತಿರದಲ್ಲಿ ತಿತ್ವಾಲ್ ಅಂತ ಒಂದು ಹಳ್ಳಿ ಇದೆ. ಅಲ್ಲೊಂದು ಬ್ರಿಡ್ಜ್ ಇದೆ, ಅದನ್ನು ತಿತ್ವಾಲ್ ಬ್ರಿಡ್ಜ್ ಅಂತ ಕರೀತಾರೆ. ಆ ತಿತ್ವಾಲ್ ಬ್ರಿಡ್ಜ್ನ ಆಚೆಗೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಈಚೆಗೆ ತಿತ್ವಾಲ್ ಹಳ್ಳಿ. ತಿತ್ವಾಲ್ನಲ್ಲಿ ಭಾರತೀಯ ಸೈನ್ಯ ದೊಡ್ಡ ಮಟ್ಟದಲ್ಲಿ ಬೀಡುಬಿಟ್ಟಿದೆ. ಭಾರತೀಯ ಸೈನಿಕರು ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಬಂಡೆ ಕಲ್ಲುಗಳ ರೀತಿಯಲ್ಲಿ ನಿಂತು ಬಿಟ್ಟಿದ್ದಾರೆ. ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಅಲ್ಲಿ ನೀಲಂ ವ್ಯಾಲಿ ಇದೆ, ಶಂಷಾಬಾರಿ ಪರ್ವತ ಶ್ರೇಣಿ ಇದೆ, ಹತ್ತಿರದಲ್ಲಿ ಕಿಶನ್ ಗಂಗಾ ನದಿ ಹರಿಯುತ್ತೆ, ಸುತ್ತಲೂ ದಟ್ಟವಾದ ಕಾಡು. ಪಾಕಿಸ್ತಾನಕ್ಕಂತೂ ಹೇಳು ಮಾಡಿಸಿದಂತಹ ಜಾಗ. ಅಲ್ಲೊಂದು ಬುಗಿನಾ ಅಂತ ಒಂದು ಬಲ್ಜ್ ಇದೆ. ಬಲ್ಜ್ ಅಂತಂದರೆ ಉಬ್ಬಾದ ಪ್ರದೇಶ ಅಂತ. ಆ ಬಲ್ಜಿನ ಸುತ್ತಮುತ್ತ ಏನಿದೆ ಅಲ್ಲೆಲ್ಲ ಸಾಕಷ್ಟು ಉಗ್ರಗಾಮಿಗಳ ಶಿಬಿರಗಳಿದೆ, ಟೆರರ್ ಕ್ಯಾಂಪ್ಸ್ಗಳಿದೆ, ಟೆರರಿಸ್ಟ್ಗಳ ಲಾಂಚ್ ಪ್ಯಾಡ್ಗಳಿದೆ. ಪಾಕಿಸ್ತಾನ ಉಗ್ರಗಾಮಿಗಳಿಗೆ ತರಬೇತಿಯನ್ನು ಕೊಡೋದು ಇದೇ ಟೆರರ್ ಕ್ಯಾಂಪ್ಗಳಲ್ಲಿ. ಹಾಗೆ ನೋಡೋಕ್ಕೆ ಹೋದರೆ ಒಂದು ಕಾಲದಲ್ಲಿ ಬುಗಿನಾ ಬ್ರಿಡ್ಜ್ ಏನಿದೆ ಅದು ಮತ್ತು ಹಾಜಿಪಿರ್ ಪಾಸ್ ಇದೆರಡೂ ಭಾರತದ ನಿಯಂತ್ರಣದಲ್ಲಿತ್ತು. 1965ರ ಯುದ್ಧದಲ್ಲಿ ಭಾರತ ಎರಡೂ ಪ್ರದೇಶವನ್ನು ಗೆದ್ದುಕೊಂಡಿತ್ತು. ಆದರೆ ಅನಂತರದ ಬೆಳವಣಿಗೆಗಳಲ್ಲಿ ನಾವು ಹರಿವಾಣದಲ್ಲಿಟ್ಟು ಆ ಎರಡೂ ಪ್ರದೇಶಗಳನ್ನು ಪಾಕಿಸ್ತಾನಕ್ಕೆ ಕೊಟ್ಬಿಟ್ವಿ. ಈಗ ಪಾಕಿಸ್ತಾನ ಉಗ್ರರಿಗೆ ತರಬೇತಿ ನೀಡಿ ಉಗ್ರರನ್ನು ಭಾರತ ದೇಶದ ಒಳಕ್ಕೆ ಕಳಿಸ್ತಾ ಇರೋದು ಇದೇ ಬುಗಿನಾ ಬಲ್ಜ್ ಇದೆಯಲ್ಲ, ಅದರ ಮೂಲಕವಾಗಿ. ನೇರವಾಗಿ ಅದು ಕುಪ್ವಾರ ಜಿಲ್ಲೆಗೆ ಉಗ್ರರನ್ನು ತಂದು ಬಿಡ್ತಾ ಇದೆ. ದುರಂತ ಅಂದರೆ ನಮ್ಮ ಶಾರದಾ ದೇವಿಯ ಮೂಲ ಪೀಠ ಏನಿದೆ, ಸರ್ವಜ್ಞ ಪೀಠ ಏನಿದೆ, ಅದು ಸಿಕ್ಕಾಕೊಂಡಿರೋದು ಇದೇ ಪ್ರದೇಶದಲ್ಲಿ. ಸುತ್ತಲೂ ಉಗ್ರಗಾಮಿಗಳ ಶಿಬಿರ, ಮಧ್ಯದಲ್ಲಿ ನಮ್ಮ ಶಾರದಾ ಪೀಠ ಇದೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಶಾರದಾ ಪೀಠಕ್ಕೆ ಹೋಗೋದಕ್ಕೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ಯಾರಿಗೂ ಅಲ್ಲಿ ಮೀಡಿಯಾದವ್ರಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅಲ್ಲಿ ಹೋಗೋದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಸುಮ್ಮನೆ ಯೋಚನೆ ಮಾಡಿ, ಶಾರದಾ ಪೀಠದ ಹೆಸರಿನಲ್ಲಿ ಪಾಕಿಸ್ತಾನ ಶಾರದಾ ಪೀಠಕ್ಕೆ ಹೋಗೋದಕ್ಕೆ ಸಾರ್ವಜನಿಕರಿಗಾಗಲಿ ಅಥವಾ ಮೀಡಿಯಾದವ್ರಿಗಾಗಲಿ ಪರ್ಮಿಷನ್ ಕೊಟ್ಟರೆ ಅವರ ಟೆರರ್ ಕ್ಯಾಂಪ್ಗಳ ಗತಿ ಏನು, ಲಾಂಚ್ ಪ್ಯಾಡ್ಗಳ ಗತಿ ಏನು? ಅಲ್ಲಿಗೆ ಹೋಗುವಂಥ ಪ್ರವಾಸಿಗರು ನೇರವಾಗಿ ಆ ವಿಚಾರವನ್ನು ಭಾರತೀಯ ಸೈನಿಕ ಮುಟ್ಟಿಸದೇ ಇರ್ತಾರ? ಆಗ ಭಾರತೀಯ ಸೈನ್ಯ ಸುಮ್ಮನೆ ಇರುತ್ತಾ? ಈಗಾಗಲೇ ನಾವು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಕಿಸ್ತಾನದ ಒಳಗಡೆ ಹೋಗಿ ಅವ್ರನ್ನ ಹೊಡೆದು ಬಂದಿದ್ದೀವಿ. ಏರ್ ಸ್ಟ್ರೈಕ್ ಮೂಲಕ LOCಯನ್ನು ಕ್ರಾಸ್ ಮಾಡಿ ಹೊಡೆದು ಬಂದಿದ್ದೀವಿ. ಇನ್ನು ಭಾರತೀಯ ಸೈನ್ಯಕ್ಕೆ ಈ ವಿಚಾರಗಳು ಸಿಕ್ಕಿದ್ರೆ ಸುಮ್ಮನೆ ಬಿಡುತ್ತಾ ಭಾರತೀಯ ಸೈನ್ಯ? ಆ ಇಡೀ ಆ ರೇಂಜ್ ಏನಿದೆ, ಆ ಶಂಷಾಬಾರಿ ರೇಂಜ್ ಏನಿದೆ, ಅದರ ಉದ್ದಕ್ಕೂ ಭಾರತೀಯ ಸೈನ್ಯ ಡಾಮಿನೇಟ್ ಮಾಡಿದೆ. ಸೊ ಅದರಿಂದ ಪಾಕಿಸ್ತಾನಕ್ಕೆ ಇದೆಲ್ಲವೂ ಚೆಂದಾಗಿ ಗೊತ್ತು. ಅದೇ ಕಾರಣಕ್ಕೆ ಪಾಕಿಸ್ತಾನ ಅಲ್ಲಿ ಹೋಗೋದಕ್ಕೆ ಯಾವ ಪರ್ಮಿಷನ್ನು ಯಾರಿಗೂ ಕೊಡ್ತಾ ಇಲ್ಲ. ಇನ್ನು ಡಿಪ್ಲೊಮ್ಯಾಟಿಕ್ ಆ್ಯಂಗಲಿಂದ ನೋಡೋದಾದರೆ, ಶಾರದಾ ಪೀಠಕ್ಕೆ ಹೋಗೋರು ಪಾಕಿಸ್ತಾನದಿಂದ POKಗೆ ವೀಸಾ ತಗೊಳ್ಳೋದು ಅಸಾಧ್ಯ. ಕಾರಣ ಅಂದರೆ ವಾಸ್ತವದಲ್ಲಿ ಪಾಕಿಸ್ತಾನ ಸರ್ಕಾರಕ್ಕೆ ಆ ಪ್ರದೇಶದ ಮೇಲೆ ಹೆಚ್ಚು ನಿಯಂತ್ರಣ ಇಲ್ಲ. ಪಶ್ತೂನ್ ಅನ್ನುವಂತಹ ಒಂದು ಗುಡ್ಡಗಾಡಿನ ಜನ ಏನಿದ್ದಾರೆ, ಅವರು ಆ ಇಡೀ ಪ್ರದೇಶವನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಮಹಾನ್ ಉಗ್ರಗಾಮಿಗಳು, ಮಹಾನ್ ಮೂಲಭೂತವಾದಿಗಳು, ಅವರು ಇಡೀ ಪ್ರದೇಶದಲ್ಲಿ ತಮ್ಮ ನಿಯಂತ್ರಣವನ್ನು ಸಾಧಿಸಿದ್ದಾರೆ. ಹಾಗಾಗಿ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಗೆ ಈ ಬಗ್ಗೆ ಯಾವುದೇ ಅರ್ಜಿ ಹೋದರೂ ಅದು ಕೂಡಲೇ ಅದು ರಿಜೆಕ್ಟ್ ಆಗ್ತಾ ಇದೆ. ಇನ್ನು ಭಾರತ POKನ ತನ್ನದೇ ಅವಿಭಾಜ್ಯ ಅಂಗ ಅಂತ ಭಾವಿಸಿದೆ. ಹಾಗಾಗಿ ನಾವು ಅಲ್ಲಿಗೆ ಹೋಗೋದಕ್ಕೆ ವೀಸಾ ಕೊಡೋದು ಅಸಾಧ್ಯ. ನಾವೇನಾದರೂ POKಗೆ ವೀಸಾ ಕೊಟ್ಬಿಟ್ರೆ POK ಭಾರತದ ಅವಿಭಾಜ್ಯ ಅಂಗ ಅಲ್ಲ ಅನ್ನೋದು ಸಾಬೀತಾಗುತ್ತೆ. ಅದಕ್ಕೂ ಭಾರತ ಸಿದ್ಧ ಇಲ್ಲ. ಯಾಕೆಂದರೆ ಇಡೀ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ನಮ್ಮದೇ. ಹಾಗಾಗಿ ಕಾಶ್ಮೀರದ ಹಿಂದೂಗಳು ಒಂದು ರೀತಿಯ ಅತಂತ್ರ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಒಂದು ರೀತಿಯ ಸಂಕಷ್ಟ, ಸಂಕೀರ್ಣ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡಂತಹ ನಮ್ಮ ಶೃಂಗೇರಿಯ ಶಾರದಾ ಪೀಠ ತಿತ್ವಾಲ್ನಲ್ಲಿ, ಅಂದರೆ ಮೂಲ ಶಾರದಾ ಪೀಠ ಏನಿದೆ, ಸರ್ವಜ್ಞ ಪೀಠ ಏನಿದೆ, ಅಲ್ಲಿಗೆ ತೀರಾ ಹತ್ತಿರದಲ್ಲಿ ಒಂದು ಭವ್ಯವಾದ ಶಾರದಾ ಪೀಠವನ್ನು ನಿರ್ಮಾಣ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಶೃಂಗೇರಿ ಜಗದ್ಗುರುಗಳಾದ ಭಾರತೀ ತೀರ್ಥ ಮಹಾಸ್ವಾಮೀಜಿಯವರ ಮಾರ್ಗದರ್ಶನ ಮತ್ತು ಶೃಂಗೇರಿ ಪೀಠದ
ಆಡಳಿತಾಧಿಕಾರಿಗಳಾಗಿರುವಂಥ ಪದ್ಮಶ್ರೀ ಗೌರಿಶಂಕರ್ ಅವರ ನೇತೃತ್ವ. ಮೊನ್ನೆ ಶೃಂಗೇರಿ ಜಗದ್ಗುರುಗಳು ಕಾಶ್ಮೀರದ ಸಂತರಿಗೆ ಕೊಟ್ರಲ್ಲ, ಅದೇನು ಸಾಮಾನ್ಯ ಶಿಲೆ ಅಲ್ಲ, ಅದು ಶಾರದೆಯ ಮೂಲ ವಿಗ್ರಹದ ಶಿಲೆ. ಕಾಶ್ಮೀರದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಶಾರದಾ ಪೀಠದಲ್ಲಿ ಅದು ಪ್ರತಿಷ್ಠಾಪನೆ ಆಗುತ್ತೆ. ಈಗಾಗಲೇ ಶಾರದಾ ಪೀಠದ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ. ಒಟ್ಟಾರೆ ಕಾಶ್ಮೀರದಲ್ಲಿ ಶಾರದಾ ಪುರವಾಸಿನಿಯನ್ನು ನೋಡಬೇಕು, ಅಲ್ಲಿ ಆಕೆಯ ದರ್ಶನ ಮಾಡಬೇಕು ಅನ್ನುವಂತಹ ಭಾರತೀಯರ ದಶಕಗಳ ಕನಸು ನನಸಾಗುವ ದಿನಗಳು ದೂರ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ತೀರಾ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ನನ್ನ ಕಾಶ್ಮೀರ್ ಡೈರಿ ಕೃತಿಯನ್ನು ನೀವೆಲ್ಲರೂ ಕೊಂಡು ಓದಿ. ನಮಸ್ಕಾರ.